ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಕೊಂದಹರೆಂಬುದನರಿಯದೆ ಬೆಂದ ಹೊಡಲ ಒರೆಯುತ್ತಲದೆ ಅಂದಂದೆ ಹುಟ್ಟಿತ್ತು ಅಂದಂದೆ ಹೊಂದಿತ್ತು ಕೊಂದವರುಳಿದರೆ ಕೂಡಲ ಸಂಗಮ ದೇವ. ಬಸವಣ್ಣನವರ ಲೋಕನೀತಿಯ ನಿರೀಕ್ಷೆಯ ಈ ವಚನ ಒಂದು ವಾಸ್ತವವಾಗಿರ್ತಕ್ಕಂಥ ಸತ್ಯವನ್ನು ನಮ್ಮ ಕಣ್ಣು ಮುಂದೆ ಕಟ್ಟಿ ನಿಲ್ಲಿಸ್ತದೆ. ಒಂದು ಉದಾಹರಣೆಯನ್ನು ಕೊಡ್ತಾರೆ ಅವರು. ಯಾವುದೋ ಒಂದು ಪ್ರಾಣಿ ಹಿಂಸೆಯ ಮೂಲದ ಒಂದು ಹಬ್ಬ. ಆ ಹಬ್ಬಕ್ಕೆ ಬಲಿಪಶುವನ್ನಾಗಿ ಒಂದು ಕುರಿಯನ್ನು ಒಬ್ಬಾತ ತಂದಿದ್ದಾನೆ. ಹಬ್ಬ ಅಂತ ಅಂದಮೇಲೆ ತಳಿರು ತೋರಣಗಳು ಸಹ ಇದ್ದೇ ಇರ್ತದೆ. ಮನೆಯ ಬಾಗಿಲಿಗೆ ತೋರಣ ಕಟ್ಟಿದ್ದಾರೆ, ಬಾಗಿಲಿನಲ್ಲಿ ಕುರಿ ಇತ್ತು. ಆ ಕುರಿ ಆ ತೋರಣದ ಹಸಿರನ್ನು ಚಂದವನ್ನು ನೋಡಿ ಅದನ್ನು ತಿನ್ನಲಿಕ್ಕಾಗಿ ಪ್ರಯತ್ನ ಪಡ್ತಾ ಇದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿ ತೋರಣಕ್ಕೆ ತಂದ ತಳಿರ ಮೇಯಿತ್ತು. ಆ ಚಿಗುರನ್ನು ತಿಂದು ಹೊಟ್ಟೆ ಒರೆಯಲಿಕ್ಕೆ ಅದು ಪ್ರಯತ್ನ ಮಾಡ್ತಾ ಇದೆ. ಪಾಪ ಅದಕ್ಕೆ ಗೊತ್ತೇ ಇಲ್ಲ, ನಾನು ಹರಕೆಯ ಕುರಿಯಾಗಿ ಬಂದಿದ್ದೇನೆ, ಇನ್ನು ಕೆಲವು ನಿಮಿಷಗಳಲ್ಲಿ ಕೆಲವೇ ಕಾಲದಲ್ಲಿ ನನ್ನ ಈ ಜೀವಾವಧಿ ಮುಕ್ತಾಯ ಆಗ್ತಾ ಇದೆ, ಜೀವನ ಮುಗಿತಾ ಇದೆ ಅಂತ ಅನ್ನುವಂತಹ ಕಲ್ಪನೆ ಇಲ್ಲದೇ ಇರತಕ್ಕಂಥ ಈ ಪ್ರಾಣಿ ತನ್ನ ಹೊಟ್ಟೆಯ ಹಸಿವನ್ನು ನೀಗಿಸಿ ತಾನು ಮತ್ತೆ ಬದುಕಿಗೆ ಬೇಕಾಗ್ತಕ್ಕಂಥ ಸತ್ವವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆ. ಕೊಂದಹರೆಂಬುದನರಿಯದೆ ಬೆಂದ ಹೊಡಲ ಹೊರೆಯ ಹೋಯಿತು. ಈಗ ಸಾಯ್ತಾ ಇದ್ದೇನೆ, ನನ್ನನ್ನು ಕೊಲ್ತಾ ಇದ್ದೇನೆ ಅನ್ನೋದನ್ನು ಗೊತ್ತಿಲ್ಲದೆ ತನ್ನ ಹಸಿವನ್ನು ಇಂಗಿಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ಒಂದು ಉದಾಹರಣೆ ನಮ್ಮ ಬದುಕಿನ ಅನೇಕ ಆಯಾಮಗಳನ್ನು ತೆರೆದಿಡುವುದನ್ನು ನಾವು ನೋಡ್ತೇವೆ. ಒಂದು ರೀತಿಯಲ್ಲಿ ವರ್ತಮಾನದಲ್ಲಿ ನಾವು ಬದುಕಿದ್ದೇವೆ. ಇನ್ನೊಂದು ಕ್ಷಣದ ಮುಂದಿನ ಘಟನೆಗಳು ಏನಾಗ್ತವೆ, ಯಾವ ರೀತಿಯ ಪರಿಣಾಮ ನಮ್ಮನ್ನು ಆವರಿಸ್ತಾ ಇದೆ ಅಂತ ಅನ್ನುವಂಥ ವಾಸ್ತವ ಸತ್ಯ ನಮಗೆ ಗೊತ್ತಿಲ್ಲ. ನಾವು ಯಾರು ಹಬ್ಬಕ್ಕೆ ತಂದ ಹರಕೆಯ ಕುರಿಗಳೋ ಗೊತ್ತಿಲ್ಲ. ಆದರೆ ನಮ್ಮ ಬದುಕಿಗಾಗಿ ಅದನ್ನು ಉಳಿಸಿಕೊಳ್ಳಿಕ್ಕಾಗಿ ನಾವು ಪ್ರಯತ್ನ ಮಾಡುವಂಥ ವ್ಯವಸ್ಥೆಯಲ್ಲಿ ಇನ್ನೊಬ್ಬರ ನೋವು ನಲಿವುಗಳನ್ನು ಲೆಕ್ಕಿಸದೆ ನಮ್ಮ ಸ್ವಾರ್ಥ ಮೂಲದ ರಕ್ಷಣೆಗೋಸ್ಕರ ನಾವು ನಿರಂತರವಾಗಿ ಪ್ರಯತ್ನ ಪಡೋದನ್ನು ಮಾತ್ರ ನಿಲ್ಲಿಸೋದಿಲ್ಲ. ಒಂದು ಕ್ಷಣದಲ್ಲಿ ಮನುಷ್ಯ ತನ್ನ ಜೀವನದ ಕೊನೆಯ ಉಸಿರನ್ನು ಎಳಿತಾನೆ, ಆದರೆ ಅವನಿಗೆ ಗೊತ್ತಿರೋದಿಲ್ಲ ತನ್ನ ಮನೆಯ ಬಾಗಿಲಿಗೆ ಬಹಳ ಉತ್ತಮವಾದಂಥ ಮರ ಬೇಕು ಅಂತ ಹೇಳಿ ಅತ್ಯಂತ ಸಮೃದ್ಧವಾಗಿ ಬೆಳೆದ ಒಂದು ಮರವನ್ನು ಕತ್ತರಿಸಿ ತಂದು ಮನೆ ಬಾಗಿಲಿಗೆ ಹಾಕ್ಲಿಕ್ಕೆ ಹೋಗ್ತಾನೆ. ಅಥವಾ ತನ್ನ ಮನೆಯ ಅಲಂಕಾರಕ್ಕಾಗಿ ಇನ್ನೊಬ್ಬರ ವಸ್ತುಗಳನ್ನು ಕಿತ್ತುಕೊಂಡು ಬರಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಆ ಕಿತ್ತು ತಂದ ವಸ್ತು ನನ್ನ ಮನೆ ತಲುಪೋದ್ರೊಳಗೆ ನಾನು ಸಾಯ್ತೇನೆ ಅಂತ ಅನ್ನುವಂಥ ಪ್ರಜ್ಞೆಯೂ ಇರೋದಿಲ್ಲ ವಾಸ್ತವವಾಗಿ. ಹೀಗೆ ಮುಂದೆ ಆಗುವುದನ್ನು ತಿಳಿಯದೆ ಕೊಂದಹರೆಂಬುದನರಿಯದೆ ಬೆಂದ ಹೊಡಲ ಹೊರೆಯ ಹೋಯಿತ್ತು ಅಂತ ಅನ್ನುವಂಥ ವಿಚಾರ ಪ್ರತಿಯೊಬ್ಬ ಈ ಆತ್ಮ ಕೇಂದ್ರಿತವಾಗಿರ್ತಕ್ಕಂಥ ವ್ಯಕ್ತಿಯ ಒಂದು ಸಹಜ ಸ್ವಭಾವವನ್ನು ಸಂಸ್ಕಾರವನ್ನು ಇಲ್ಲಿ ಬಿತ್ತರಿಸ್ತಾ ಇರೋದನ್ನು ನಾವು ನೋಡ್ತೇವೆ. ಈ ಕ್ಷಣ ನನಗೇನಾಗ್ತದೆ ಗೊತ್ತಿಲ್ಲ, ಆದರೆ ನಾನು ಇನ್ನೊಬ್ಬರ ವಸ್ತುವನ್ನು ಕೂಡಿಡುವ ಕಿತ್ತುಕೊಳ್ಳುವ ಕೆಲಸದಲ್ಲಿ ನಾನು ನಿರಂತರವಾಗಿ ಮಗ್ನನಾಗಿದ್ದೇನೆ. ಅಂದಂದೆ ಹೊಂದಿತ್ತು ಅಂದಂದೆ ಹೊಂದಿತ್ತು ಅಂದಂದೆ ಹುಟ್ಟಿತ್ತು. ಈ ಕ್ಷಣದಲ್ಲಿ ನನ್ನ ಮನಸ್ಸಿನಲ್ಲಿ ಆಸೆ ಹುಟ್ಟಿತು, ಅದನ್ನು ಸಂಗ್ರಹ ಮಾಡಬೇಕು ಅಂತ ಅನ್ನುವಂಥ ಭಾವನೆ ಬಂತು. ಆ ಕ್ಷಣದಲ್ಲಿಯೇ ಅದು ಮುಗಿದು ಹೋಯಿತು. ಆ ಆಸೆ ಮುಗಿಯುವುದರೊಳಗೆ ತಾನೂ ಮುಗಿದು ಹೋಗಿದ್ದ. ಇಂತಹ ಒಂದು ಪ್ರಸಂಗ ಈ ಜೀವನದ ಈ ಪದ್ಧತಿಯನ್ನು ಕುರಿತು ಒಂದು ಅದ್ಭುತವಾದಂಥ ರೂಪಕ ಸುಭಾಷಿತದಲ್ಲಿ ಬರ್ತದೆ. ಒಂದು ಸರೋವರದಲ್ಲಿ ಬೇಕಾದಷ್ಟು ಕಮಲದ ಹೂಗಳು ಅರಳಿದ್ವು.
ಅರಳಿದ ಹೂಗಳ ಮಧುಪಾನಕ್ಕೋಸ್ಕರ ಬೇಕಾದಷ್ಟು ದುಂಬಿಗಳು ಆ ಹೂವಿನಲ್ಲಿ ಸೇರಿ ಮಧುಪಾನ ಮಾಡ್ತಾ ಇದ್ವು. ಮಧುಪಾನ ಮಾಡುವ ಒಂದು ಆವೇಶದಲ್ಲಿ ಸೂರ್ಯಾಸ್ತವನ್ನು ಗಮನಿಸಲಿಲ್ಲ. ಸೂರ್ಯ ಮುಳುಗಿ ಹೋದ. ಸೂರ್ಯ ಮುಳುಗಿದ ತಕ್ಷಣ ಅರಳಿದ ತಾವರೆಗಳೆಲ್ಲವೂ ಸಹ ತಮ್ಮ ಹೂವಿನ ದಳಗಳನ್ನು ಪರಸ್ಪರ ಕೂಡಿಸಿಕೊಂಡು ಮುದುಡಿ ಹೋದವು. ಆ ಮುದುಡಿದ ಹೂವಿನೊಳಗೆ ಒಂದು ಕೆಲವು ದುಂಬಿಗಳು ಸೆರೆಯಾಗಿ ಸಿಕ್ಕಿಬಿಟ್ಟಿವೆ. ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ. ದುಂಬಿಗಳು ಯೋಚನೆ ಮಾಡ್ತಾ ಇದ್ವು, ಬೆಳಗ್ಗೆ ಮತ್ತೆ ಸೂರ್ಯೋದಯ ಆಗ್ತದೆ, ಸೂರ್ಯ ಹುಟ್ಟುತ್ತಿದ್ದ ಹಾಗೆ ಕಮಲ ಅರಳುತ್ತೆ, ಕಮಲ ಅರಳುತ್ತಿದ್ದ ಹಾಗೆ ನಾವು ಹೊರಗೆ ಹೋಗಿ ಸ್ವಚ್ಛಂದವಾಗಿ ನಮ್ಮ ಬದುಕನ್ನು ನಿರ್ವಹಿಸ್ತೇವೆ ಅಂತ ಹೇಳಿ ಕನಸು ಕಾಣುವಷ್ಟರಲ್ಲಿ ಆ ಕೊಳದಲ್ಲಿ ನೀರು ಕುಡಿಯಲಿಕ್ಕೆ ಬಂದಂಥ ಒಂದು ಆನೆ ಆ ಹೂಗಳನ್ನೆಲ್ಲ ಕಿತ್ತು ನೆಲಕ್ಕೆ ಬಡಿದು ಕಾಲಿನಲ್ಲಿ ಹೊಸಗಿ ಹಾಕಿಬಿಡ್ತು ಅಂತ. ಮುಂದೆ ಆಗುವುದನ್ನು ತಿಳಿಯಲಾರದೆ ಬೆಂದ ಹೊಡೆದ ಹೊರೆಯುವಂತಹ ಒಂದು ವ್ಯವಸ್ಥೆಗೆ ಇದಕ್ಕಿಂತಲೂ ಉತ್ತಮವಾಗಿರ್ತಕ್ಕಂಥ ಒಂದು ಚಿಂತನೆ ನಮ್ಮ ಮನಸ್ಸಿನಲ್ಲಿ ಮೂಡಲಿಕ್ಕೆ ಸಾಧ್ಯ ಇಲ್ಲ. ಮುಂದಿನ ಕ್ಷಣ ಏನು ಅಂತ ಗೊತ್ತಿಲ್ಲದೆ ಸ್ವಾರ್ಥದಲ್ಲಿಯೇ ಮಗ್ನನಾಗಿರ್ತಕ್ಕಂಥ ಮನುಷ್ಯ. ಆಯುರ್ನಕ್ಷತಿ ಪಶ್ಯತಾಂ ಪ್ರತಿಕ್ಷಣಂ ಅಂತ ಅನ್ನುವಂಥ ಮಾತು. ಪ್ರತಿ ಕ್ಷಣವೂ ಆಯುಷ್ಯ ಕಡಿಮೆ ಆಗ್ತಾ ಇದೆ, ನಮ್ಮ ವಯಸ್ಸು ಹೋಗ್ತಾ ಇದೆ. ಆದರೂ ಸಹ ನಾವು ಚಿರಂಜೀವಿ ಅಂತ ಅನ್ನುವ ನೆಲೆಯಲ್ಲಿ ನಾವು ಇನ್ನೊಬ್ಬರಿಗೆ ಘಾತವ ಮಾಡಿ ಇನ್ನೊಬ್ಬರ ಪ್ರಾಣಹರಣ ಮಾಡಿ ಅವರಿಂದ ಎಲ್ಲ ಸ್ವತ್ತುಗಳನ್ನು ಕಿತ್ತುಕೊಂಡು ಬರುವಂಥ ಪ್ರಯತ್ನಗಳು ನಡೀತಾ ಇರ್ತವೆ. ಆದರೆ ಬಸವಣ್ಣನವರು ಮುಂದೆ ಪ್ರಶ್ನೆ ಮಾಡ್ತಾರೆ, ಕೊಂದವರುಳಿದರೆ, ಇನ್ನೊಬ್ಬರನ್ನು ಕೊಂದು ಕಿತ್ಕೊಂಡು ಬಂದಂಥ ಜನ ಅವನು ಶಾಶ್ವತವಾಗಿ ಉಳಿದಿದ್ದಾನ? ಇರಲಿಕ್ಕೆ ಸಾಧ್ಯವೇ ಇಲ್ಲ. ಒಂದು ಎಚ್ಚರ ಇರಬೇಕು, ಪ್ರತಿಯೊಂದು ಬದುಕಿನ ವರ್ತಮಾನವೂ ಸಹ ಭೂತವಾಗಿ ಮಾರ್ಪಟ್ಟು ಹೋಗುತ್ತೆ. ಬರುವಂತಹ ಭವಿಷ್ಯ ಅದು ಉತ್ತಮವಾಗಿ ನಮಗೆ ಬೇಕಾದಂತೆಯೇ ಇರೋದಿಲ್ಲ. ಈ ವ್ಯವಸ್ಥೆಯಲ್ಲಿ ಎಚ್ಚರದಿಂದ ಎಲ್ಲರೊಡನೆ ಭಗವಂತನ ಆರಾಧನೆಯಲ್ಲಿ ಎಲ್ಲರಿಗೆ ಕೆಡುಕು ಮಾಡದಂತೆ ಎಲ್ಲರೊಡನೆ ಹೊಂದಾಣಿಕೆಯ ಬದುಕು ನಮ್ಮದಾಗಬೇಕು. ನಾವು ಹರಕೆಯ ಕುರಿಯಂತೆ ಅಥವಾ ದಿಕ್ಕೆಟ್ಟ ಅಸಂಸ್ಕಾರಿ ಸ್ವಾರ್ಥ ಮೂಲದ ವ್ಯಕ್ತಿಯಂತೆ ನಮ್ಮ ಬದುಕು ಬರಡಾಗಬಾರದು ಅಂತನ್ನುವಂಥ ಚಿತ್ರ ಇಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತದೆ. ಈ ವಾಸ್ತವ ಸತ್ಯವನ್ನು ನಾವು ಮತ್ತೆ ಮತ್ತೆ ಚಿಂತನೆ ಮಾಡಬೇಕು. ಅಂದಂದೇ ಹುಟ್ಟಿತ್ತು, ಅಂದಂದೇ ಹೊಂದಿತ್ತು. ಈ ಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಆಸೆಗಳು ಬಂತು, ಅವನ್ನೆಲ್ಲ ನಾವು ಜೋಡಿಸಿಕೊಂಡು ಬಂದವು. ಆದರೆ ಜೋಡಿಸಿದ್ದು ಹಾಗೇ ಉಳಿಯಿತು. ನಮ್ಮ ಬದುಕು ಪೂರ್ತಿಯಾಗಿ ನಾವು ಬದುಕಿನ ಪರದೆಯಿಂದ ಪಕ್ಕಕ್ಕೆ ಸರಿದು ಹೋದ್ವಿ. ಆದರೆ ನಮ್ಮ ಆಸೆ ಹಾಗೇ ಉಳಿಯಿತು. ಆದರೆ ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ ಅದನ್ನು ಪೂರ್ತಿ ಮಾಡುವವರೆಗೆ ನಾವು ಬದುಕ್ತೇವೆ ಅಂತ ಅನ್ನುವಂತಹ ಒಂದು ನಿಶ್ಚಯವಾಗಿರ್ತಕ್ಕಂಥ ಅವಕಾಶ ಅದು ನಮಗೆ ಉಳಿತದೆ ಅಂತ ಯಾರೂ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ಕ್ಷಣಭಂಗುರವಾದ ಜೀವನದಲ್ಲಿ ನಮ್ಮ ಬದುಕು ಸಾಗ್ತಾ ಇದೆ. ಹಬ್ಬಕ್ಕೆ ತಂದ ಹರಕೆಯ ಕುರಿಯಂತೆ ನಾವು ಜೀವನೋತ್ಸಾಹದಿಂದ ಜೀವನವನ್ನು ನಾವು ಅನುಭವಿಸಲಿಕ್ಕೆ ಬೇರೆಯವರನ್ನು ಪಕ್ಕಕ್ಕೆ ತಳ್ಳಿ ನಾವು ಮುಂದೆ ಬರುವ ಸ್ವಾರ್ಥ ಮೂಲದಲ್ಲಿ ರಚನೆ ಮಾಡ್ತೇವೆ. ಆದರೆ ಆ ರಚನೆ, ಆ ಒಂದು ಉತ್ಸಾಹ, ಆ ಒಂದು ಸಾಧನೆ ಎಷ್ಟು ಕ್ಷಣ ನಮ್ಮದಾಗಿ ಉಳಿಯುತ್ತೆ ಅಂತ ಅನ್ನುವಂಥ ಪ್ರಜ್ಞೆ ಅದು ನಮ್ಮದಾಗಿರಬೇಕು. ಈ ಎಚ್ಚರವಂತಿಕೆ ನಮಗಿದ್ದರೆ ನಾವು ಭಗವಂತನ ಕಡೆ ಮುಖ ಮಾಡಿ ಉತ್ತಮ ಆಲೋಚನೆ ಮಾಡಿ ಉತ್ತಮ ವ್ಯಕ್ತಿಗಳಾಗಲಿಕ್ಕೆ ಸಾಧ್ಯ ಅಂತ ಅನ್ನುವಂಥದ್ದು ಈ ವಚನದ ಮೂಲ ಆಶಯ.